ತುಂಬ ಜನ ಬೀಚ್ ಹತ್ರ ಏನಕ್ಕೆ ಗೇಮ್ಸ್ ಆಡೋದಕ್ಕೆ ಇಷ್ಟಪಡ್ತಾರೆ ಅಂತ ನಮಗೆ ಇವಾಗ ಗೊತ್ತಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಟ್ರಿಪ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಧರ್ಮಸ್ಥಳ ಹಾಗೆಯೇ ರಾಮಕ್ಷೇತ್ರನ ವಿಸಿಟ್ ಮಾಡಿಕೊಂಡು ಅಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಇಂಡಸ್ಟ್ರಿಯಲ್ ವಿಸಿಟ್ಗೆ. ನಾವು ವಿಸಿಟ್ ಮಾಡಿರೋ ಇಂಡಸ್ಟ್ರಿ ಕಲ್ಬಾವಿ ಅಂತ. ನೇಮ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಇಂಡಸ್ಟ್ರಿ ವಿಸಿಟ್ ಅನ್ನೋದು ಎಂ.ಕಾಮ್ ಸ್ಟೂಡೆಂಟ್ಸ್ಗಳಿಗೆ ಅಕಾಡೆಮಿಕಲಿ ಒಂದು ಪಾರ್ಟ್ ಆಗಿರುತ್ತೆ. ಇಂಡಸ್ಟ್ರೀಸ್ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ, ಅಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ಸ್ ಆಗಿರ್ಬೋದು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಕಂಪ್ಲೀಟ್ ನಾಲೆಡ್ಜ್ನ ಕೊಡ್ತಾರೆ. ನಾವು ವಿಸಿಟ್ ಮಾಡಿದ್ದು ಒಂದು ಡ್ರೈ ಫ್ರೂಟ್ಸ್ ಇಂಡಸ್ಟ್ರಿನ. ಇವಾಗ ಏನ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕ್ಯಾಶ್ಯೂಸ್ ಯಾವ ರೀತಿ ಪ್ರೋಸೆಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಹಾಗೇನೆ ಇಷ್ಟೊಂದು ಸೈಜಸ್, ಇಷ್ಟೊಂದು ವೆರೈಟೀಸ್ ಇರುತ್ತೆ ಅಂತ ನಮಗೆ ಇಲ್ಲಿಗೆ ಹೋದಾಗ್ಲೇನೆ ಗೊತ್ತಾಗಿದ್ದು. ಅದು ಕೂಡ ಟೆಂಪರೇಚರ್ ಲೆವೆಲ್ ನಮಗಂತೂ ತಡ್ಕೊಳಕ್ ಆಗಲ್ಲ, ಅಷ್ಟು ಸ್ವೆಟ್ ಆಗ್ತಾ ಇದ್ವಿ ನಾವಂತೂ. ನಾವ್ಗಳು ಅಂದ್ಕೊಂಡಂಗೆ ಯಾವ್ದು ಕೂಡ ಇರಲ್ಲ ಅಂತಾರಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ಕೂಡ ಇವತ್ತಾಯ್ತು. ನಮ್ ಕಡೆಯವ್ರನ್ನಂತೂ ಅಲ್ಲಿಗೆ ತಗೊಂಡೋಗಿ ವರ್ಕ್ ಮಾಡಿ ಅಂತ ಬಿಟ್ರೆ ಗ್ಯಾರಂಟಿ ಒಂದಿನೂ ಕೂಡ ಇರಲ್ಲ. ನಾವು ಅಷ್ಟೇ ಫಾಸ್ಟ್ ಆಗಿ ಹೊರಗಡೆ ಬಂದ್ಬಿಡ್ತೀವಿ ಅಲ್ಲಿಂದ ಅಂತೂ. ಇನ್ನು ಇಂಡಸ್ಟ್ರಿ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡು ಇನ್ನು ನಾವು ನೆಕ್ಸ್ಟ್ ಬಂದಿದ್ದೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ. ಹೋದವರೇನೆ ಫಸ್ಟ್ ಹೊಟ್ಟೆ ಹಸ್ತಿತ್ತು ಅಂತ ಎಲ್ಲರೂ ಕೂಡ ಊಟದ ಕಡೆ ಹೊರಟ್ವಿ. ಯಾಕಂದ್ರೆ ನಾವು ದರ್ಶನ ಮಾಡ್ಕೊಂಡ್ ಬರೋದ್ರೊಳಗಡೆ ಲೇಟ್ ಆಗ್ಬಿಡುತ್ತೆ, ಅಷ್ಟರೊಳಗೆ ಊಟದ ಹಾಲು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಫಸ್ಟ್ ಹೋಗಿ ಪ್ರಸಾದ ತಿನ್ಕೊಂಡು ಅದಾದ್ಮೇಲೆ ದರ್ಶನಕ್ಕೆ ಅಂತ ಹೊರಟ್ವಿ. ಇಲ್ಲಿ ಏನು ಅಷ್ಟೊಂದು ಜನ ಇರಲಿಲ್ಲ, ದರ್ಶನ ಕೂಡ ಬೇಗನೆ ಆಯಿತು. ಕ್ಯೂನು ಕಡಿಮೆ ಇದ್ದಿದ್ರಿಂದ ಬೇಗ ಮೂವ್ ಆಗಿ ಬೇಗ ದರ್ಶನ ಕೂಡ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಕೂಡ ಹೊರಗಡೆ ಬಂದು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಕೊಂತ ನಾವು ನೆಕ್ಸ್ಟ್ ಬಂದಿದ್ದೆ ಮಲ್ಪೆ ಬೀಚ್ ಹತ್ರ. ನಾವು ನೆಕ್ಸ್ಟ್ ಇಲ್ಲಿಂದ ಸ್ಟೇ ಕಡೆ ಹೋಗ್ತಾ ಇದ್ದಿದ್ರಿಂದ ಬೀಚ್ ಹತ್ರ ಆಟ ಆಡೋದಕ್ಕೆ ತುಂಬಾ ಟೈಮ್ ಇತ್ತು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಗಳೆಲ್ಲ ಆಲ್ಮೋಸ್ಟ್ ಬೀಚ್ ಹತ್ರ ಆಟ ಆಡೋದಕ್ಕೆ ಅಂತ ಹೋಗಿದ್ರು. ಇನ್ನು ಪರ್ಸನಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ನಾವೇನು ಬೀಚ್ ಒಳಗಡೆ ಇಳಿಲಿಲ್ಲ. ಅಲ್ಲೇನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಹೇಳ್ಬಿಟ್ಟು ಓಡಾಡ್ಕೊಂತ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂತ ಒಂದು ಬ್ಯೂಟಿಫುಲ್ ಸನ್ಸೆಟ್ನ ನೋಡ್ಕೊಂತ ಕೂತಿದ್ವಿ. ಅಷ್ಟರಲ್ಲಿ ಸ್ಟೂಡೆಂಟ್ಸ್ಗಳು ಶಟಲ್ ಕಾಕ್ ಆಡ್ತಾ ಇದ್ರು. ನೋಡ್ಬಿಟ್ಟು ನಾನು ಕೂಡ ಹೋಗಿ ಅವ್ರನ್ನ ಜಾಯಿನ್ ಆಗಿ ಒಂದು 5 ನಿಮಿಷ ಆಡಿದೆ. ಅವಾಗ ಗೊತ್ತಾಯ್ತು ಯಾಕೆ ಜನಗಳೆಲ್ಲ ಅಷ್ಟು ಇಷ್ಟಪಡ್ತಾರೆ ಬೀಚ್ ಹತ್ರ ಆಟಗಳನ್ನೆಲ್ಲ ಆಡೋಕ್ಕೆ ಅಂತ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. 5 ನಿಮಿಷ ಆಡಿದ್ರು ಕೂಡ ಸಖತ್ ಫನ್ನಿ ಆಗೇನೆ ಎಂಟರ್ಟೈನ್ ಆಗಿತ್ತು. ನಾವು ತುಂಬಾ ಹೊತ್ತು ಕೂತಿದ್ರಿಂದ ಸಿಕ್ಕಾಬಟ್ಟೆ ಬೋರ್ ಆಗ್ತಾ ಇತ್ತು. ಅದ್ರ ಮಧ್ಯೆ 5 ನಿಮಿಷ ರಿಲ್ಯಾಕ್ಸೇಷನ್ ಆದಂಗೆ ಆಯ್ತು. ಇನ್ನು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಮಲ್ಪೆ ಬೀಚ್ ಬಿಡೋದ್ರೊಳಗಡೆ ಹೆಚ್ಚು ಕಡಿಮೆ 7 ಗಂಟೆ ಆಗಕ್ಕೆ ಬಂದಿತ್ತು. ಇನ್ನು ನಾವು ನೆಕ್ಸ್ಟ್ ಆಲ್ಟಿಂಗಿಗೆ ಅಂತ ಬಂದಿದ್ದು ಮುರುಡೇಶ್ವರಕ್ಕೆ. ಅಲ್ಲಿಂದ ಮಾರ್ನಿಂಗು ನಮ್ಮ ಟ್ರಿಪ್ ಕಂಟಿನ್ಯೂ ಆಗ್ತಾ ಇತ್ತು. ಅದನ್ನ ನಾಳೆ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.